ಹಾಯ್ ಹಲೋ ವೀಕ್ಷಕರೇ. ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಬಗ್ಗೆ ಒಂದು ದೊಡ್ಡ ಅಪ್ಡೇಟ್ ಬಂದಿದೆ. ಈ ವಾರ ಯಾರ್ಯಾರು ಕ್ಯಾಪ್ಟನ್ಸಿ ಟಾಸ್ಕ್ ಆಡುತ್ತಾರೆ ಮತ್ತು ಇವರಿಗೆ ಬಿಗ್ ಬಾಸ್ ಯಾವ ಆಧಾರದ ಮೇಲೆ ಕ್ಯಾಪ್ಟನ್ಸಿ ಟಾಸ್ಕ್ ಆಡಲು ಅವಕಾಶ ಕೊಟ್ಟಿದ್ದಾರೆ ಎಂದು ಈ ವಿಡಿಯೋದಲ್ಲಿ ನೋಡೋಣ. ನೀವಿನ್ನು ಮೊದಲ ಬಾರಿಗೆ ನಮ್ಮ ಚಾನೆಲ್ ಅನ್ನು ನೋಡುತ್ತಿದ್ದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ. ವೀಕ್ಷಕರೇ, ಮೊದಲಿಗೆ ಯಾವ ಸ್ಪರ್ಧಿಗಳು ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಆಡಲಿದ್ದಾರೆ ಎಂದು ನೋಡುವುದಾದರೆ ಅಶ್ವಿನಿ ಗೌಡ, ಜಾನ್ವಿ, ರಕ್ಷಿತಾ, ತ್ರಿಷಾ ಗೌಡ, ರಾಶಿಕಾ ಶೆಟ್ಟಿ, ರಘು, ಧ್ರುವಂತ್, ಸುದಿ ಈ 8 ಜನರು ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಆಡಲಿದ್ದಾರೆ. ಅದು ಹೇಗೆ ಎಂದರೆ ಈ ವಾರ ಒಟ್ಟು ನಾಮಿನೇಷನ್ ಟಾಸ್ಕ್ಗಳು 3 ಇದ್ದವು. ಅದರಲ್ಲಿ ನಾಮಿನೇಟ್ ಇರುವ ತಂಡ 2 ಕ್ಯಾಪ್ಟನ್ಸಿ ಟಾಸ್ಕ್ ಗೆದ್ದಿದೆ. 2 ಕ್ಯಾಪ್ಟನ್ಸಿ ಟಾಸ್ಕ್ 1ನೇದು ಮತ್ತು 2ನೇದು ನಾಮಿನೇಟ್ ಇರುವ ತಂಡ ಗೆದ್ದಿದೆ ಮತ್ತು 3ನೇದು ಅಂದರೆ ಕೊನೆಯ ಟಾಸ್ಕ್ ಸೇಫ್ ಇರುವ ತಂಡ ಗೆದ್ದಿದೆ. ಹಾಗಾಗಿ ಈ 2 ತಂಡಗಳಲ್ಲಿ ಅತಿ ಹೆಚ್ಚು ಗೇಮ್ ಟಾಸ್ಕ್ ಗಳನ್ನು ಗೆದ್ದಿರುವ ತಂಡ ಎಂದರೆ ನಾಮಿನೇಟ್ ತಂಡ. ಹಾಗಾಗಿ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಆಡಲಿರುವ ತಂಡ ಎಂದರೆ ನಾಮಿನೇಟ್ ತಂಡ ಅಂತ ಹೇಳಬಹುದು. ವೀಕ್ಷಕರೇ, ಈ ವಾರ ಒಟ್ಟು 3 ನಾಮಿನೇಷನ್ ಟಾಸ್ಕ್ ಆಡಿದ್ದರು. ಅದರಲ್ಲಿ ಅಶ್ವಿನಿ ಗೌಡ ಅವರು 3 ಟಾಸ್ಕ್ ಆಡಿದ್ದಾರೆ, ಅದರಲ್ಲಿ 2 ಜಯ ಗಳಿಸಿದ್ದಾರೆ. ಮತ್ತು ಜಾನ್ವಿ ಅವರು 3 ಟಾಸ್ಕ್ ಆಡಿದ್ದಾರೆ, ಅದರಲ್ಲಿ 2 ಜಯ ಗಳಿಸಿದ್ದಾರೆ. ಇನ್ನು ರಕ್ಷಿತಾ ಅವರು ಈ ವಾರ ಟಾಸ್ಕ್ ಆಡಿಲ್ಲ. ರಿಷಾ ಅವರು ಕೂಡ ಈ ವಾರ ಟಾಸ್ಕ್ ಆಡಿಲ್ಲ. ರಾಶಿಕಾ ಅವರು ಮೊದಲನೇ ಟಾಸ್ಕ್ ಆಡಿದ್ದಾರೆ, ಅದು ಕೂಡ ಜಯ ಗಳಿಸಿದ್ದಾರೆ. ಇವರು 2ನೇ ಟಾಸ್ಕ್ ಆಡಿಲ್ಲ, ದುರಹಂಕಾರದಿಂದ ಆಡಿಲ್ಲ ಅಂತಾನೆ ಹೇಳಬಹುದು. ಇನ್ನು ರಘು ಅವರು ಈ ಕಡೆ ಬಂದ ನಂತರ 2 ಟಾಸ್ಕ್ ಆಡಿದ್ದಾರೆ, ಅದರಲ್ಲಿ 1 ಗೆದ್ದಿದ್ದಾರೆ ಮತ್ತು 3ನೇ ಟಾಸ್ಕ್ ಸೋತಿದ್ದಾರೆ. ಇನ್ನು ಧ್ರುವಂತ್ ನೋಡೋದಾದ್ರೆ ರಘು ಅವರು ಬರೋಕ್ಕಿಂತ ಮುಂಚೆ ನಾಮಿನೇಟ್ ತಂಡದಲ್ಲಿ ಧ್ರುವಂತ್ ಅವರದೇ ಹಾವಳಿ ಇತ್ತು. ರಘು ಅವರು ಬಂದ ನಂತರ 1 ಗೇಮ್ ಆಡಿದ್ದಾರೆ, ಅದರಲ್ಲಿ ಜಯ ಗಳಿಸಿದ್ದಾರೆ. ಮತ್ತು ರಘು ಅವರು ಬರಕ್ಕಿಂತ ಮುಂಚೆ 1 ಗೇಮ್ ಆಡಿದ್ದಾರೆ, ಅದರಲ್ಲೂ ಕೂಡ ಜಯ ಗಳಿಸಿದ್ದಾರೆ. 3ನೇ ಟಾಸ್ಕ್ ಧ್ರುವಂತ್ ಅವರು ಆಡಿಲ್ಲ. ಇನ್ನು ಕಾಕ್ರೋಚ್ ಸುದ್ದಿ ನೋಡೋದಾದ್ರೆ ಅವರು ಮೊದಲನೇ ಟಾಸ್ಕ್ ಆಡಿದ್ದರು, ಅದರಲ್ಲಿ ಜಯ ಗಳಿಸಿದ್ದರು. 2ನೇದು ಮತ್ತು 3ನೇ ಟಾಸ್ಕ್ ಆಡಿಲ್ಲ ಅವರು. ವೀಕ್ಷಕರೇ, ಈ ವಾರ ಏನಾದರೂ ಫಿಸಿಕಲ್ ಟಾಸ್ಕ್ ಕೊಟ್ಟರೆ ರಘು ಮತ್ತು ಧ್ರುವಂತ್ ಇವರಿಬ್ಬರು ಸ್ಟ್ರಾಂಗ್ ಇದ್ದಾರೆ. ಇನ್ನು ಹುಡುಗಿರಲ್ಲಿ ನೋಡೋದಾದ್ರೆ ಅಶ್ವಿನಿ ಗೌಡ, ಜಾನ್ವಿ, ರಾಶಿಕಾ ಈ 3 ಸ್ಟ್ರಾಂಗ್ ಇದ್ದಾರೆ. ಫಿಸಿಕಲ್ ಟಾಸ್ಕ್ ಕೊಟ್ಟರೆ ಈ 5 ಜನರಲ್ಲಿ ಒಬ್ಬರು ಗೆಲ್ಲಬಹುದು. ಇನ್ನು ಮೆಂಟಲಿ ಟಾಸ್ಕ್ ಕೊಟ್ಟರೆ 8 ಜನರಿಗೂ ಅವಕಾಶವಿದೆ. ಮೆಂಟಲಿ ಟಾಸ್ಕ್ 8 ಜನರು ಚೆನ್ನಾಗಿ ಆಡುತ್ತಾರೆ ಅಂತ ಹೇಳಬಹುದು. ಇನ್ನು ಏನಾದರೂ ಸೇಫ್ ಇರೋ ತಂಡಕ್ಕೆ ಈ ವಾರದ ಕ್ಯಾಪ್ಟನ್ಸಿ ಆಯ್ಕೆ ಮಾಡಿಕೊಂಡ್ಬಿಟ್ಟರೆ ಅಶ್ವಿನಿ ಗೌಡ ಅಥವಾ ಜಾನ್ವಿ ಈ ಇಬ್ಬರಲ್ಲಿ ಒಬ್ಬರನ್ನು ಆಯ್ಕೆ ಮಾಡುತ್ತಾರೆ. ಏಕೆಂದರೆ ಈ ಇಬ್ಬರು 3 ಟಾಸ್ಕ್ ಗಳನ್ನು ಆಡಿದ್ದಾರೆ. ಹಾಗಾಗಿ ಈ ಇಬ್ಬರು ಈ ವಾರದ ಆಕ್ಟಿವ್ ಇದ್ದರು, ಗೇಮ್ ಕೂಡ ಚೆನ್ನಾಗಿ ಆಡಿದ್ದಾರೆ. ಹಾಗಾಗಿ ಅಶ್ವಿನಿ ಗೌಡ ಅಥವಾ ಜಾನ್ವಿ ಇವರು ಈ ಇಬ್ಬರಲ್ಲಿ ಒಬ್ಬರನ್ನು ಆಯ್ಕೆ ಮಾಡಬಹುದು ಎಂದು ನನ್ನ ಅನಿಸಿಕೆ ಇದೆ. ನಿಮ್ಮ ಅನಿಸಿಕೆ ಏನು ಎಂದು ಕಮೆಂಟ್ ಮಾಡಿ. ವೀಕ್ಷಕರೇ, ನಾನು ಮುಂದಿನ ವಿಡಿಯೋದಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ ಯಾವ ರೀತಿ ಇತ್ತು ಮತ್ತು ಈ ವಾರದ ಮನೆಯ ಕ್ಯಾಪ್ಟನ್ ಯಾರಾಗಿದ್ದಾರೆ ಎಂದು ತಿಳಿಸಿಕೊಡುತ್ತೇನೆ. ವೀಕ್ಷಕರೇ, ಈ ವಾರ ಮನೆಯ ಕ್ಯಾಪ್ಟನ್ ಯಾರಾಗಬೇಕೆಂದು ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ. BBK12 ಲೈವ್ ಅಪ್ಡೇಟ್ಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.